ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 10ನೇ ಅಧ್ಯಾಯ 16ನೆಯ ಶ್ಲೋಕ. ವಕ್ತುಮರ್ಹಸೇನ ದಿವ್ಯಾತ್ಮವಿಭೂತಯಃ ಯಾಭಿರ್ವಿಭೂತಿರ್ಭಿರ್ಲೋಕಾನ್ ಇಮಾಸ್ತ್ವಂ ವ್ಯಾಪ್ಯ ತಿಷ್ಠಸಿ. ಇನ್ನೊಂದು ಸಂಶಯವನ್ನಾಗಲಿ ಅಥವಾ ಇನ್ನೊಂದಷ್ಟು ವಿಷಯಗಳನ್ನ ತಿಳಿಯುವುದಕ್ಕೆ ಆಗಲಿ ಅರ್ಜುನನ್ನು ಕುರಿತು ಪ್ರಶ್ನೆ ಮಾಡ್ತಾ ಇದ್ದಾನೆ. ಅರ್ಜುನನು ಕೃಷ್ಣನನ್ನು ಕುರಿತು ಪ್ರಶ್ನೆ ಮಾಡ್ತಾ ಇದ್ದಾನೆ. ಏನಂತಂದ್ರೆ, ಹೇ ಪರಮಾತ್ಮನೇ, ನಿನ್ನ ದಿವ್ಯಾಹಿ ಆತ್ಮವಿಭೂತಯ, ದಿವ್ಯವಾಗಿರುವಂಥ ನಿನ್ನ ಆತ್ಮವಿಭೂತಿಗಳನ್ನು, ವಿಭೂತಿ ಮಹಿಮೆಗಳನ್ನು ಯಾವ್ಯಾವುದು ವಕ್ತುಂ ಅರ್ಹಸಿ, ಯಾವುದನ್ನು ಹೇಳುವುದಕ್ಕೆ ಅರ್ಹವಾಗಿದ್ದೀಯೋ, ವಿಶೇಷತೆಯ ವಕ್ತುಂ ಅರ್ಹಸಿ, ಎಲ್ಲದಕ್ಕಿಂತಲೂ ಕೂಡ ವಿಶೇಷವಾಗಿರತಕ್ಕಂಥ ಗುಣಗಳನ್ನು ಹೊಂದಿರುವಂಥ, ಶಕ್ತಿಯನ್ನು ಹೊಂದಿರುವಂಥ, ಮಹಿಮೆಗಳನ್ನು ಹೊಂದಿರತಕ್ಕಂಥ, ಅಘಟಿತ ಘಟನಾಳು ಶಕ್ತಿಗಳನ್ನು ಹೊಂದಿರುವಂಥ ಯಾವುದು ಇದೆಯೋ, ಯಾಭಿ ವಿಭೂತಿ ಲೋಕಾನ್, ಯಾವ್ಯಾವುದು ಈ ಲೋಕಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ವಿಭೂತಿ ಸ್ವರೂಪವನ್ನು ಹೊಂದಿರತಕ್ಕಂಥದ್ದು ಇದೆಯೋ, ಇಮಾಹ ತ್ವಾಂ, ಅದನ್ನು ನನಗೆ ನೀನು ಹೇಳುವಂಥವನಾಗು. ಯಾವುದರಿಂದ ನೀನು ವ್ಯಾಪ್ತವಾಗಿ ಮತ್ತು ತುಂಬಿಕೊಂಡು ಚರಾಚರಗಳಲ್ಲಿಯೂ ಇರುವಂಥ ಮತ್ತು ಎಲ್ಲ ಕಡೆಗೂ ಕೂಡ ವಿಶೇಷವಾಗಿ ತೋರತಕ್ಕಂಥ, ನವಚೈತನ್ಯಯುಕ್ತವಾಗಿರ್ತಕ್ಕಂಥ, ಇದು ಉತ್ತಮ, ಇದು ಅತ್ಯುತ್ತಮ ಅಂತ ಹೇಳಿಸಿಕೊಂಡಿರ್ತಕ್ಕಂಥ, ಅಘಟಿತ ಘಟನಾಳು ಶಕ್ತಿಯನ್ನು ಹೊಂದಿರುವಂಥದ್ದು, ಅಗೋಚರ ಶಕ್ತಿಯನ್ನು ಹೊಂದಿರುವಂಥದ್ದು, ಯಾರಿಗೂ ಕೂಡ ಈ ರೀತಿಯಾಗಿ ಮಾಡಲಿಕ್ಕೆ ಅಸಾಧ್ಯ, ಇರುವುದಕ್ಕೆ ಅಸಾಧ್ಯ ಅಂತ ಹೇಳಿಸಿಕೊಂಡಿರುವಂಥ ಯಾವುದಾದರೂ ನಿನ್ನ ವಿಶೇಷ ಗುಣಗಳಿದೆಯೋ, ವಿಶೇಷ ರೂಪಗಳಿದೆಯೋ, ಅದನ್ನು ನನಗೆ ಹೇಳು. ಯಾವುದನ್ನು ಕೂಡ ಇಲ್ಲಿ ನಾನು ನೋಡುವುದಕ್ಕೆ ಮತ್ತು ತಿಳಿಯುವುದಕ್ಕೆ ಸಮರ್ಥವಾಗಿದೆಯೋ ಅದೆಲ್ಲವನ್ನು ನನಗೆ ಹೇಳುವವನಾಗು. ಅದನ್ನು ಹೇಳುವುದರಲ್ಲಿ ನೀನೇ ಸಮರ್ಥನಾಗಿದ್ದೀಯ. ನಿನ್ನ ಮಹಿಮೆಯನ್ನು ಹೇಳುವುದರಲ್ಲಿ, ನಿನ್ನ ಮಹಿಮಾ ಶಕ್ತಿಗಳನ್ನು ಹೇಳುವುದರಲ್ಲಿ, ನಿನ್ನ ವಿಶೇಷ ಗುಣಗಳನ್ನು ಹೇಳುವುದರಲ್ಲಿ, ನಿನ್ನ ವಿಶೇಷ ರೂಪಗಳನ್ನು ಹೇಳುವುದರಲ್ಲಿ, ನಿನ್ನ ವಿಶೇಷ ಕಾರ್ಯವನ್ನು ಹೇಳುವುದರಲ್ಲಿ, ನಿನ್ನ ವಿಶೇಷವಾಗಿರ್ತಕ್ಕಂಥ ಕೌಶಲ್ಯವನ್ನು ಹೇಳುವುದರಲ್ಲಿ ನೀನೇ ಸಮರ್ಥನಾಗಿದ್ದೀಯ. ಯಾವ್ಯಾವುದು ವಿಶೇಷವಾಗಿರ್ತಕ್ಕಂಥ ಕೌಶಲ್ಯ ಹೊಂದಿದೆಯೋ, ಗುಣವನ್ನು ಹೊಂದಿದೆಯೋ, ಶಕ್ತಿಯನ್ನು ಹೊಂದಿದೆಯೋ, ಜ್ಞಾನವನ್ನು ಹೊಂದಿದೆಯೋ, ಚೈತನ್ಯವನ್ನು ಹೊಂದಿದೆಯೋ, ಮತ್ತು ಯಾವುದು ಯಾರಿಗೂ ಮಾಡಲು ತಿಳಿಯಲು ಅಸಾಧ್ಯವಾಗಿದೆಯೋ ಅದನ್ನು, ಅಂಥ ರೂಪಗಳನ್ನು, ಅಂಥ ಕಾರ್ಯಗಳನ್ನು, ಅಂಥ ಸ್ಥಳದ ಮಹಿಮೆಯನ್ನಾಗಲಿ, ಅಂತಹ ಚೈತನ್ಯದ ಮಹಿಮೆಯನ್ನಾಗಲಿ, ಅಂತಹ ಕಾರ್ಯ ಕೌಶಲ್ಯದ ಮಹಿಮೆಯನ್ನಾಗಲಿ ನಾನು ತಿಳಿಯಬೇಕು ಅಂತ ಆಸೆಯನ್ನು ಹೊಂದಿದ್ದೇನೆ. ಅದು ವಿಭೂತಿ, ದಿವ್ಯಾಹ ವಿಭೂತಿ, ದಿವ್ಯತೆ ಇತಿ ವಿಭೂತಿ. ಯಾವುದು ನಿತ್ಯ ನಿರಂತರವಾಗಿ ಮಿಂಚುತ್ತಿದೆಯೋ, ಹೊಳೆಯುತ್ತಿದೆಯೋ, ಪ್ರಕಾಶಿಸುತ್ತಿದೆಯೋ, ಈ ಭೂಮಿ ಇರುವವರೆಗೇನೂ ಕೂಡ ಈ ಜನರಿಂದ ಮರೆಯಲು ಅಸಾಧ್ಯವಾಗಿದೆಯೋ ಅದನ್ನು ನನಗೆ ಹೇಳು. ಅಂಥ ಮಹಿಮೆಗಳನ್ನು ಹೇಳು. ಎಲ್ಲರೂ ಕೂಡ, ಯಾರೋ ವೈರಿಗಳಾಗಲಿ, ಭಕ್ತರಾಗಲಿ, ಮಿತ್ರರಾಗಲಿ, ಬಂಧು ಬಾಂಧವರಾಗಲಿ, ಎಲ್ಲರೂ ಕೂಡ ಅದನ್ನು ಆಚರಿಸುವ, ಅನುಸರಿಸುವ ಮತ್ತು ಅದನ್ನು ಪೂಜಿಸುವ ಗುಣವನ್ನು ಹೊಂದಿರತಕ್ಕಂಥ ಯಾವ ನಿನ್ನ ಶಕ್ತಿ ಇದೆಯೋ ಅದನ್ನು ನನಗೆ ಹೇಳು. ಯಾರಾದರೂ ಕೂಡ ಸಾಮಾನ್ಯವಾಗಿ ಹೊಗಳುವಂಥ ಸಂದರ್ಭ ಏನಂತಂದ್ರೆ, ಎಲ್ಲರೂ ಕೂಡ ಹೊಗಳ್ತಾರೆ. ಏನು, ತಮ್ಮ ತಮ್ಮ ಮಕ್ಕಳನ್ನ, ತಮ್ಮ ತಮ್ಮ ಸಂಬಂಧಿಕರನ್ನ, ತಮ್ಮ ತಮ್ಮ ಬೇಕಾದವರನ್ನ ಎಲ್ಲರೂ ಹೊಗಳ್ತಾರೆ, ಆರಾಧಿಸ್ತಾರೆ, ಪೂಜಿಸ್ತಾರೆ. ಆದರೆ ನಿನ್ನ ವಿಶೇಷವಾಗಿರ್ತಕ್ಕಂಥ ಗುಣಗಳನ್ನ ಎಲ್ಲರೂ ಪೂಜಿಸುತ್ತಾರೆ, ಎಲ್ಲರೂ ಗೌರವಿಸುತ್ತಾರೆ, ಎಲ್ಲರೂ ಸತ್ಕರಿಸುತ್ತಾರೆ. ಅಂತ ಯಾವುದು ವಿಶೇಷವಾಗಿರ್ತಕ್ಕಂಥ ಗುಣ ಇದೆಯೋ ಆ ಗುಣದ ಮಹಿಮೆಯನ್ನು ನನಗೆ ಹೇಳು. ವಿಭೂತಿ ಮಹಿಮಾಹ, ನಿನ್ನ ವಿಶೇಷವಾಗಿರ್ತಕ್ಕಂಥ ವಿಭೂತಿ ಮಹಿಮಾ. ವಿಶೇಷೇನ ಭೂಯತೆ ಇತಿ ವಿಭೂತಿ, ವಿಶೇಷೇನ ಭವತಿ ಇತಿ ವಿಭೂತಿ, ವಿಶೇಷೇನ ಭವಿತುಂ ಭೋಕ್ತುಂ ಅರ್ಹತಿ ಇತಿ ವಿಭೂತಿ. ಯಾವ್ಯಾವುದು ವಿಶೇಷವಾಗಿರ್ತಕ್ಕಂಥದ್ದು,
ಯಾವ್ಯಾವುದು ಅನುಭವಿಸಲು ಯೋಗ್ಯವಾಗಿರುವಂಥದ್ದು, ಯಾವ್ಯಾವುದು ಪೂಜಿಸಲು ಯೋಗ್ಯವಾಗಿರುವಂತಹ ಶಕ್ತಿ ಇದೆಯೋ ಅಂತ ವಿಭೂತಿಯನ್ನು ನೀನು ಹೇಳು. ಹಾಗಾಗಿ ಯಾವುದನ್ನು ನಾನು ತಿಳಿದರೆ ಮತ್ತು ಇನ್ನೊಂದು ತಿಳಿಯಬೇಕು, ಇನ್ನೊಂದನ್ನು ನೋಡಬೇಕು ಅನ್ನುವಂಥ ಆಸೆ ಇರಬಾರದು, ಮತ್ತು ಇನ್ನೊಂದನ್ನು ಕೇಳಬೇಕು, ಇನ್ನೊಂದನ್ನು ನೋಡಬೇಕು ಅನ್ನುವಂಥ ಆಸೆಯು ಕೂಡ ನನಗಿರಬಾರದು, ಮತ್ತೊಂದು ಯಾವುದು ನನಗೆ ರುಚಿಸಬಾರದು. ಅಂತಹ ಯಾವ್ಯಾವ ನಿನ್ನ ವಿಭೂತಿ ಮಹಿಮೆ ಇದೆಯೋ ಅದೆಲ್ಲವನ್ನು ನನಗೆ ಒಂದೊಂದಾಗಿ ಎಳೆ ಎಳೆಯಾಗಿ ಹೇಳುವಂತ ಭಗವಂತನಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ ಅರ್ಜುನ. ಅದನ್ನ ಸರಳವಾಗಿ ಇನ್ನ ಮುಂದೆ ಈ ಅಧ್ಯಾಯ ಮುಗಿಯುವವರೆಗೂ ಕೂಡ ಭಗವಂತ ಹೇಳ್ತಾನೆ, ತಿಳಿಯೋಣ. ಹರಿ ಓಂ ತತ್ಸತ್.